ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಚಾಕ್ಲೇಟ್ ಎಲ್ಲ ನಾವು ಸಿಟಿ ಅಥವಾ ಪೇಟೆಯಿಂದ ಬೇಕರಿಯಿಂದೆಲ್ಲ ತಂದು ತಿಂತಾನೆ ಇರ್ತೀವಲ್ಲ. ಇವತ್ತು ಡಿಫ್ರೆಂಟ್ ಆಗಿ ಹೋಮ್ ಮೇಡ್ ಚಾಕ್ಲೇಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಕಡಿಮೆ ಪದಾರ್ಥಗಳನ್ನು ಬಳಸಿ ಇದನ್ನು ಮಾಡ್ಕೊಳ್ಬೋದು ಮನೆಯಲ್ಲೇ. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಹೋಮ್ ಮೇಡ್ ಚಾಕ್ಲೇಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲೊಂದು ಸಣ್ಣ ಪಾತ್ರೆಯನ್ನು ತಗೊಂಡು ಅದಕ್ಕೆ ಕಾಲು ಭಾಗದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಕಡಿಮೆ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿಯಲ್ಲಿ ಇಟ್ಟರೆ ಸಾಕು. ಅದರ ಮೇಲಿಂದ ಇನ್ನೊಂದು ಗ್ಲಾಸ್ ಬೌಲನ್ನಾದರೂ ಇಟ್ಕೊಳ್ಬೋದು ಅಥವಾ ಸ್ಟೀಲ್ ಪಾತ್ರೆಯನ್ನಾದರೂ ಇಟ್ಕೊಳ್ಬೋದು. ಬಟ್ ಅದು ನೀರಿಗೆ ತಾಗಬಾರ್ದು, ಆ ಥರ ಇರಬೇಕು. ಈಗ ಇಲ್ಲಿ 1 ಕಪ್ ಅಳತೆಯಿಂದ ನಾನೀಗ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, 1 ಕಪ್ ಆಗುವಷ್ಟು. ಇನ್ನು ಇದೇ ಕಪ್ಪಿನ ಮೆಜರ್ಮೆಂಟಿಂದ ಬಾಕಿ ಎಲ್ಲ ಪದಾರ್ಥಗಳನ್ನು ಅಳತೆ ಮಾಡಿ ಹಾಕುವಂಥದ್ದು. ಈಗ ಅದೇ ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಹಾಲಿನ ಪುಡಿಯನ್ನು ಹಾಕಿ ಆದ ನಂತರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದಿಬೇಕು ಇದು. ನಾವೀಗ ಅಡಿ ಭಾಗದಲ್ಲಿ ನೀರು ಕುದೀತಾ ಇರುತ್ತೆ. ಕಮ್ಮಿ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ, ಮೀಡಿಯಮ್ಗಿಂತ ಒಂದು ಸ್ವಲ್ಪ ಕಮ್ಮಿ ಇಟ್ಟರೆ ಸಾಕು. ಈಗ ಹಾಲಿನ ಪುಡಿಯೆಲ್ಲ ಮಿಕ್ಸ್ ಆದ ನಂತರ ನೆಕ್ಸ್ಟ್ ಇದಕ್ಕೆ ಒಂದು 4 ಸ್ಪೂನ್ ಅಂದರೆ 4 ಟೀ ಸ್ಪೂನ್ ಆಗುವಷ್ಟು ಕೊಕೋ ಪೌಡರನ್ನು ಹಾಕ್ಕೊಳ್ಬೇಕು. ಕೊಕೋ ಪೌಡರನ್ನು ಹಾಕಿ ಆದ ನಂತರನೂ ಹಾಗೆಯೇ ಸರಿಯಾಗಿ ಲಮ್ಸ್ ಎಲ್ಲ ಕ್ಲಿಯರ್ ಆಗಬೇಕು. ಆ ಥರನೇ ಗಂಟೆಲ್ಲ ಇಲ್ದಂಗೆ ಅದನ್ನು ಸರಿಯಾಗಿ ತಿರುಗಿಸ್ಬೇಕು. ಕೊಕೋ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ನಾವಿದಕ್ಕೆ ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ಬೇಕು. ಯಾವ ಕಪ್ಪಳತೆಯಿಂದ ನಾವು ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀವಲ್ಲ ಅದೇ ಕಪ್ಪಿನಿಂದ 1 ಕಪ್ ಆಗೋಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಹಾಕಿ ಫೈನಾಗಿ ಪುಡಿ ಮಾಡಿಕೊಂಡು ಹಾಕಿರುವಂಥದ್ದು. ಈಗ ಸಕ್ಕರೆ ಹಾಕಿ ಆದ ನಂತರ ಒಮ್ಮೆ ಮಿಕ್ಸ್ ಮಾಡಿದಾಗ ಗಟ್ಟಿಯಾಗುತ್ತೆ. ಗಟ್ಟಿಯಾದ ನಂತರ ನಾವು ಇದನ್ನು ಕೆಳಗಡೆ ತೆಗೆದಿಟ್ಟು ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು 2 ರಿಂದ 3 ನಿಮಿಷ ಬಿಟ್ಟರೆ ಸಾಕು. ಹಾಗೆಯೇ ಹದ ಹೂ ಬಿಸಿ ಇರುವಾಗಲೇ ಈಗ ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕಿದರೆ ಸಾಕು. ಒಂದು 3 ರಿಂದ 4 ಡ್ರಾಪ್ ಆಗೋಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಆದ ನಂತರ ನಾವು ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಫೈನಾಗಿ ಅಂದರೆ ಒಂದು ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗುತ್ತೆ. ಸಕ್ಕರೆ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ. ಸಕ್ಕರೆ ಪುಡಿ ಸ್ವಲ್ಪ ನಾವು ಈಗ ತರಿಯಾಗಿ ಮಾಡ್ಕೊಂಡಿದ್ರೂ ಕೂಡ ಅದು ಸರಿಯಾಗಿ ಇದನ್ನೀಗ ಗ್ರೈಂಡ್ ಮಾಡಿಕೊಂಡು ತಂದಿದ್ದೀನಿ. ಈಗ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ನೀವು, ಚಾಕ್ಲೇಟ್ ನೋಡ್ಬೋದು. ಈಗ ಈ ಹದಕ್ಕೆ ಬಂದಿದೆ. ಇನ್ನು ಇದನ್ನು ಒಂದು ಸಿಲಿಕಾನ್ ಮೌಲ್ಡನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಅಥವಾ ಸಿಲಿಕಾನ್ ಮೌಲ್ಡ್ ಇಲ್ಲ ಅಂತಂದರೆ ಇದಕ್ಕೆ ಬಟ್ಲನ್ನಾದರೂ ತಗೊಳ್ಬೋದು. ಇನ್ನು ಚಾಕ್ಲೇಟ್ ಮಿಕ್ಸನ್ನು ಈ ಸಿಲಿಕಾನ್ ಮೌಲ್ಡಿನ ಮೇಲೆ ಹಾಕ್ಕೊಂಡು ಇನ್ನು ಫ್ರೀಝರಲ್ಲಿ ಇಡಬೇಕಾಗತ್ತೆ. ಒಂದು 2 ಗಂಟೆ ಕಾಲ ಹಾಗೆಯೇ ಇಟ್ಟರೆ ಸರಿಯಾಗಿ ಸೆಟ್ ಆಗುತ್ತೆ. ಅದು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮನೆಯಲ್ಲಿ ಇದನ್ನು ಮಾಡಿಕೊಂಡು ನೋಡ್ಬೋದು. ಮಾರ್ಕೆಟಿಂದೆಲ್ಲ ನಾವು ಯಾವತ್ತೂ ತರ್ತಾನೆ ಇರ್ತೀವಲ್ಲ, ಅದನ್ನು ಬದಲಿಗೆ ಹೋಮ್ ಮೇಡ್ ಚಾಕ್ಲೇಟನ್ನು ಮಾಡಿ ಮಕ್ಕಳಿಗೆಲ್ಲ ಕೊಡ್ಬೋದು. ಈಗ ಇನ್ನೊಂದು ಸಿಲಿಕಾನ್ ಮೌಲ್ಡನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬಾದಾಮ್ ಪೀಸಸನ್ನು ಹಾಕಿದ್ರೆ ಮಕ್ಕಳಿಗೆ ಕೂಡ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ನೋಡೋದಕ್ಕೂ. ಆಮೇಲೆ ಸ್ವಲ್ಪ ಡಿಫ್ರೆಂಟಾಗಿ ಇದನ್ನು ಮಾಡಿಕೊಂಡ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಬಾದಾಮ್ ಪೀಸನ್ನು ಸಿಲಿಕಾನ್ ಮೌಲ್ಡಿಗೆ ಹಾಕಿ ಆದ ನಂತರ ಮಿಕ್ಕಿದಂತಹ ಚಾಕ್ಲೇಟ್ ಮಿಕ್ಸನ್ನು ಹಾಕಿ ಆಯಿತು. ಆಮೇಲೆ ಕೊನೆಯಲ್ಲಿ ಮೇಲಿಂದ ಕೂಡ ಸ್ವಲ್ಪ ಬಾದಾಮ್ ಪೀಸನ್ನು ಹಾಕ್ತಾಯಿದ್ದೀನಿ. ಇನ್ನು ಸರಿಯಾಗಿ ಟ್ಯಾಪ್ ಮಾಡ್ಕೊಳ್ಬೇಕು. ಈ ಥರ ಮಾಡಿಕೊಂಡು ಆದ ನಂತರ ಸರಿಯಾಗಿ ಲೆವೆಲ್ ಮಾಡಬೇಕು. ನೋಡ್ಬೋದು ನೀವೀಗ ಒಂದು ಸ್ಪೂನನ್ನಾದರೂ ತಗೊಳ್ಬೋದು. ಸರಿಯಾಗಿ ಲೆವೆಲ್ ಮಾಡಿಕೊಂಡು ಮತ್ತೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಸರಿಯಾಗಿ ಸೆಟ್ಟಾಗಿ ಸಿಗುತ್ತೆ. ನಮಗೆ ಮನೆಯಲ್ಲೇ ಚಾಕ್ಲೇಟನ್ನು ರೆಡಿ ಮಾಡ್ಕೊಳ್ಬೋದು. ಈಗ ಲಾಸ್ಟ್ ಹಂತದಲ್ಲಿ ನಾವು ಇದನ್ನು ಇನ್ನೀಗ ಫ್ರಿಜ್ಜಲ್ಲಿ ಇಡೋಣ. ಇನ್ನು ಇಲ್ಲಿ ಖರ್ಜೂರವನ್ನು ತಗೊಂಡಿದ್ದೀನಿ. ಅದನ್ನು ಕೂಡ ನಾವೀಗ ಚಾಕ್ಲೇಟನ್ನು ಮೇಲಿಂದ ಹಾಕಿ ಇಡೋದು ಹೇಗೆ ಅಂತ ನೋಡೋಣ. ಇದರ ಒಳಗಡೆ ಇರುವಂತಹ ಬೀಜವನ್ನು ತೆಗೆದು ಅದರ ಒಳಗಡೆ ಬಾದಾಮನ್ನು ಇಡಬೇಕು. ಪ್ರತಿಯೊಂದು ಖರ್ಜೂರದಲ್ಲಿರುವಂತಹ ಬೀಜವನ್ನು ತೆಗೆದಾದ ನಂತರ ಇಲ್ಲಿ ಬಾದಾಮನ್ನು ಇಡ್ತಾ ಇದ್ದೀನಿ. ಇಡೀ ಬಾದಾಮನ್ನು ಇಟ್ಕೊಳ್ಬೇಕು. ಬಾದಾಮನ್ನು ಇಟ್ಟಾದ ನಂತರ ಇನ್ನು ಚಾಕ್ಲೇಟ್ ನಾವು ಮಾಡಿ ಇಟ್ಟಂತಹ ಮಿಶ್ರಣ ಇದೆಯಲ್ಲ ಅದರಲ್ಲಿ ಡಿಪ್ ಮಾಡಿ ನಾವು ಪ್ರತಿಯೊಂದು ಖರ್ಜೂರವನ್ನು ಈ ಥರ ನೋಡಿ ವಿಡಿಯೋದಲ್ಲಿ ತೋರಿಸಿರುವ ಥರ ಹೀಗೆ ಡಿಪ್ ಮಾಡಿಕೊಂಡು ಒಂದು ಬಟ್ಲಲ್ಲಾದರೂ ಇಟ್ಕೊಂಡು ಅಥವಾ ನೀವು ಯಾವುದಾದ್ರೂ ಟ್ರೇ ಸಿಕ್ಕಿದ್ರೆ ಅದರಲ್ಲೂ ಕೂಡ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಬಹಳ ಖುಷಿಪಟ್ಟು ತಿಂತಾರೆ ಕೂಡ. ಈಗ ಎಲ್ಲವನ್ನು ಮಾಡ್ಕೊಂಡಿದ್ದೀನಿ. ಇನ್ನೀಗ ಫ್ರಿಜ್ಜಲ್ಲಿ ಇಡೋಣ. 2 ಗಂಟೆ ಆದ ಬಳಿಕ ನಾನೀಗ ತೋರಿಸ್ತಾ ಇದ್ದೀನಿ ಚಾಕ್ಲೇಟನ್ನು.
ಖರ್ಜೂರದ್ದು ಕೂಡ ಹಾಗೆಯೇ ಅಷ್ಟು ಚೆನ್ನಾಗಿ ಬಂದಿತ್ತು. ಒಮ್ಮೆಲೆ ನಾವಿದನ್ನು ಎರಡನ್ನು ಕೂಡ ಮಾಡಿರೋದ್ರಿಂದ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹೋಮ್ ಮೇಡ್ ಚಾಕ್ಲೇಟನ್ನು ಈ ಥರ ಮಾಡಿ ಮಕ್ಕಳಿಗೆ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ. ಖರ್ಜೂರದಲ್ಲಿ ಮಾಡಿದಂತಹ ಚಾಕ್ಲೇಟ್ ಕೂಡ ಹಾಗೆಯೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೋಡೋದಕ್ಕೂ ಹಾಗೆಯೇ ಒಳಗಡೆಯಿಂದ ನಾವು ಬಾದಾಮೆಲ್ಲ ಹಾಕಿರೋದ್ರಿಂದ ಸೂಪರ್ ಆಗಿರುತ್ತೆ. ಚಾಕ್ಲೇಟಲ್ಲಿ ಹಾಕಿರುವಂಥದ್ದು ನೋಡ್ಬೋದು ನೀವು, ಗಟ್ಟಿಯಾಗಿ ಯಾವ ಥರ ಬಂದಿದೆ. ಸಿಲಿಕಾನ್ ಮೌಲ್ಡಲ್ಲಿ ಹಾಕಿರುವಂಥದ್ದು ಕೂಡ ಹಾಗೆಯೇ ಅದೇ ಶೇಪಲ್ಲಿ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇನ್ನು ನೀವು ಇದಕ್ಕೆ ಬೇಕಿದ್ರೆ ಗೋಡಂಬಿ ಪೀಸಸನ್ನು ಕೂಡ ಹಾಕ್ಕೊಳ್ಬೋದು. ಬಾದಾಮ್ ಮತ್ತು ಪಿಸ್ತಾ, ಗೋಡಂಬಿ ಈ ಥರದನ್ನು ಮಿಕ್ಸ್ ಮಾಡಿ ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಚಾಕ್ಲೇಟ್ ಬಾರ್ ಕೂಡ ನೋಡ್ತಿರ್ಬೋದು ನೀವು, ಅದು ಕೂಡ ಹಾಗೆಯೇ ತುಂಬಾ ಸೆಟ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಹೋಮ್ ಮೇಡ್ ಚಾಕ್ಲೇಟ್ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದಲ್ಲ. ಇಷ್ಟ ಆದಲ್ಲಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಹೆಚ್ಚಾಗಿ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸುವುದನ್ನು ಕೂಡ ಮರಿಬೇಡಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.